ಗರನೆ ಗರ ಗರನೆ ಅಥವಾ ಗರನೆ ಗರ ಗರನೆ ಸಣ್ಣ ಗ. ಸೊ ತುಂಬಾ ಚೆನ್ನಾಗಿ ಬರ್ತಿದ್ದೀರಾ ಅಂತ ನಾವು ಹೇಳಿದ್ವಿ. ಈಗ ಪ್ರಶಸ್ತಿ ಕೊಟ್ಟವರು ಕೂಡ ಹೇಳ್ತಾ ಇದಾರೆ. ಫಿಲ್ಮ್ ಫೇರ್ ನಿಜಕ್ಕೂ ಒಂದು ಪ್ರತಿಷ್ಠಿತ ಪ್ರಶಸ್ತಿ. ಯಾಕಂದ್ರೆ ಯಾವ ಪ್ರಶಸ್ತಿಗಳು ಇಲ್ಲದೇ ಇರುವಂತಹ ಆ ಕಾಲದಲ್ಲಿ ನಾವು ದೂರದರ್ಶನ ಎದುರುಗಡೆ ಕೂತ್ಕೊಂಡು ಒಂದೇ ಒಂದು ಪ್ರಶಸ್ತಿ ಕಾಯ್ತಿದ್ವಿ, ಕವರೇಜ್ ಅದು ಬರುತ್ತೆ ಅಂತ ಹೇಳಿ. ಅದು ಫಿಲ್ಮ್ ಫೇರ್ ಪ್ರಶಸ್ತಿ. ಮತ್ತೆಲ್ಲರಿಗೂ ಒಂದು ಎಲ್ಲ ಈ ಬಣ್ಣದ ಲೋಕದಲ್ಲಿರುವ ಎಲ್ರಿಗೂ ಕೂಡ ಒಂದು ಕನಸಿತ್ತು ಆಗಿನ ಕಾಲದಲ್ಲಿ. ಅದು ಒಂದೇ ಕನಸು ಫಿಲ್ಮ್ ಫೇರ್ ಪ್ರಶಸ್ತಿ ಪಡಿಬೇಕಾದ್ರೆ. ಈಗ ತುಂಬಾ ಕನಸುಗಳಿದೆ, ಅದು ಬೇರೆ ಪ್ರಶ್ನೆ. ಸೊ ಅಂತ ಕನಸು ಈಗ ನನ್ಸಾಗಿದೆ. ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನೀವು ಹೇಳಿದ ತರ ಫಿಲ್ಮ್ ಫೇರ್ ಪ್ರಶಸ್ತಿ ಅನ್ನೋದು ನಮ್ಮ ಇಂಡಿಯನ್ ಸಿನಿಮಾಗೆ ಆಸ್ಕರ್ ತರ. ಹೌದು, ಒಂದು ದೊಡ್ಡ ಪರಂಪರೆ ಇದೆ, ಹಿಸ್ಟ್ರಿ ಇದೆ. ಅಷ್ಟು ದೂರ ಸಾಕೋದು ಪ್ರಶಸ್ತಿ. ಮತ್ತೆ ಆ ಪ್ರಶಸ್ತಿಯನ್ನು ಕೊಡುವ ಒಂದು ವಾತಾವರಣ ಇದೆ. ಅದಕ್ಕಾಗಿ ಅವರು ಸೃಷ್ಟಿ ಮಾಡೋ ಒಂದು ವೇದಿಕೆ, ಅಲ್ಲಿ ಸೇರಿಸೋ ಎಲೈಟ್ ಕ್ರೌಡ್ ಇದೆಲ್ಲ, ಅದು ನಿಮ್ಗೆ ನಾವು ಎಲ್ಲೋ ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದ ಒಂದು ಭಾವನೆ ಮೂಡಿಸುತ್ತೆ. ಇವಾಗ ಮೊನ್ನೆ ಫಿಲ್ಮ್ ಫೇರ್ ತಗೊಂಡ್ರೆ ನೀವು ಫ್ರಂಟ್ ಲೈನ್ ಅಲ್ಲಿ ಕೂತರು ಕೇಳಿದ್ರೆ ಮಮ್ಮೂಟಿ, ಚಿರಂಜೀವಿ, ರೇಖಾ, SPP ಈ ತರ ಆ ಕ್ರೌಡ್ ಅಂತ ನಡುವೆ ಅದೇ ವೇದಿಕೆಯಲ್ಲಿ ನೀವು ಒಬ್ಬರಾಗಿ ಪ್ರಶಸ್ತಿ ಪಡೆಯೋದು ಅಥವಾ ಆ ವೇದಿಕೆಯಲ್ಲಿ ಇರೋದು ಅದೇ ಒಂದು ದೊಡ್ಡ ವಿಷಯ. ಪ್ರಶಸ್ತಿ ಪಡೆಯೋದು ಇನ್ನೂ ತುಂಬಾ ಖುಷಿ ಪಡೋ ವಿಷಯ. ಸೊ ಇನ್ನು ರಾಧಿಕಾ ಪಂಡಿತ್